ಪೋಷಕರೇ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡಲೇ ಆಸ್ಪತ್ರೆಗೆ ಹೋಗಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯಾದ್ಯಂತ ಡೆಂಗಿ ರಣಕೇಕೆ. ರಾಜ್ಯದಲ್ಲಿ ಡೆಡ್ಲಿ ಡೆಂಗಿಗೆ 6 ಬಲಿ. ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗ್ತಿದ್ದಂತೆ ಕಾಯಿಲೆಗಳ ಕಾಟ ಹೆಚ್ಚಾಗ್ತಿದೆ. ಅದರಲ್ಲೂ ರಾಜ್ಯಾದ್ಯಂತ ಡೆಂಗಿ ರಣಕೇಕೆ ಹಾಕ್ತಿದೆ. ಹಲವಾರು ಜಿಲ್ಲೆಗಳಲ್ಲಿ ಡೆಂಗಿ ಮಹಾಮಾರಿಯ ಹಾವಳಿ ಜಾಸ್ತಿಯಾಗಿದೆ. ಡೆಂಗಿಗೆ ಈ ವರ್ಷ 6 ಮಂದಿ ಬಲಿಯಾಗಿದ್ದಾರೆ. ಒಂದೇ ತಿಂಗಳಲ್ಲಿ 2300ಕ್ಕೂ ಅಧಿಕ ಜನರಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಡೆಂಗಿ ಅಬ್ಬರಿಸುತ್ತಿದೆ. ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಜ್ವರ ಕಾಣಿಸಿಕೊಳ್ತಾ ಇದ್ದು ಡೆಂಗ್ಯೂ ನಿಯಂತ್ರಣಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ನೀರು ನಿಂದ್ರದ ಹಾಗೆ ನೋಡ್ಕೋಬೇಕು. ಮತ್ತು ಮನೆಯಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಮಕ್ಕಳಿಗೆ ಮಲಗಿಸ್ಬೇಕಾದ್ರೆ ಸೊಳ್ಳೆ ಪರದೆ ಹಾಕ್ಕೊಂಡು ಮಲ್ಕೊಳ್ಳೋದು ಒಳ್ಳೆಯದು. ಮತ್ತು ಮಕ್ಕಳಿಗೆ ಫುಲ್ ತೋಳಿನ ಬಟ್ಟೆ ಹಾಕಿಸ್ಬೇಕು. ಯಾಕಂತಂದರೆ ಇವು ಡೇ ಟೈಮು ಕಡಿತೇವೆ, ರಾತ್ರಿ ಅಷ್ಟೇ ಕಡಿತವೆ ಮಸ್ಕಿಟೋ. ಅದರಿಂದ ಇದು ಡೆಂಗು ಬರಲ್ಲ ಅಂತೆಲ್ಲ, ಡೇ ಟೈಮ್ ಬೈಟರ್ಸ್ ಇವು ಮೇನ್. ಸೊ ಫುಲ್ ತೋಳಿನ ಬಟ್ಟೆ ಹಾಕ್ಕೋಬೇಕು. ಮತ್ತು ಏನಾದರೂ ಸಿಮ್ಟಮ್ಸ್ ಅವರಲ್ಲಿ ಕಂಡು ಬಂದರೆ, ಭಾಳ ಹೈ ಫೀವರ್, ವಾಂತಿ, ಹೊಟ್ಟೆ ನೋವು ಆ ಥರ ಬಂದರೆ ಇಮಿಡಿಯೇಟಾಗಿ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಡೆಂಗ್ಯೂ ರಣಕೇಕೆ. ರಾಜ್ಯಾದ್ಯಂತ ಡೆಂಗ್ಯೂ ರಣಕೇಕೆಯನ್ನ ಹಾಕ್ತಾ ಇದ್ದು ಬೆಂಗಳೂರಲ್ಲಿ ಈವರೆಗೆ 1563 ಕೇಸ್ ಪತ್ತೆಯಾಗಿದೆ. ಅಲ್ಲದೆ ಚಿಕ್ಕಮಗಳೂರಲ್ಲಿ 491 ಕೇಸ್, ಮೈಸೂರಲ್ಲಿ 479 ಕೇಸ್, ಹಾವೇರಿ 451 ಕೇಸ್, ಚಿತ್ರದುರ್ಗ 265 ಕೇಸ್ ದಾಖಲಾದರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 233 ಕೇಸ್ ಪತ್ತೆಯಾಗಿದೆ. ರಾಜ್ಯಾದ್ಯಂತ ಡೆಂಗಿ ಸಾವಿನ ಸವಾರಿ. ಇನ್ನು ಕೇಸ್ ಹೆಚ್ಚಾಗ್ತಾ ಇದ್ದಂತೆ ಸಾವಿನ ಕೇಸ್ಗಳು ಹೆಚ್ಚಾಗ್ತಾ ಇರೋದು ಆತಂಕವನ್ನ ದುಪ್ಪಟ್ಟು ಮಾಡಿದೆ. ಸಾವಿನ ಸವಾರಿ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಡೆಂಗಿ ಸಾವಿನ ಸವಾರಿ ಶುರುವಾಗಿದೆ. ಹಾಸನದಲ್ಲಿ 2 ಸಾವಾಗಿದೆ. ಅಲ್ಲದೆ ಶಿವಮೊಗ್ಗ 1 ಸಾವು, ಹಾವೇರಿಯಲ್ಲಿ 1, ಧಾರವಾಡದಲ್ಲಿಯೂ 1 ಸಾವು, ಬೆಂಗಳೂರಲ್ಲಿ 1 ಸಾವು ದಾಖಲಾಗಿದೆ. ರಾಜ್ಯದಲ್ಲಿ ಒಂದೇ ತಿಂಗಳಲ್ಲಿ ಡೆಂಗಿ ಪ್ರಕರಣಗಳು 59% ಏರಿಕೆ ಕಂಡಿದೆ. ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುವ ಹವಾಮಾನದಿಂದ ಡೆಂಗಿ ಹಾವಳಿ ಮತ್ತಷ್ಟು ಹೆಚ್ಚಲಿದೆ. ಆರೋಗ್ಯ ಇಲಾಖೆ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.